ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ನೀವು ಮಾಡ್ತಾ ಇರುವಂಥ ಯೂಟ್ಯೂಬ್ ವೀಡಿಯೋಸ್ಗಳಿಗೆ ಏನು ಮಾಡಿದ್ರು ವ್ಯೂಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಅಂತಂದರೆ ನೀವು ಗೂಗಲ್ ಆ್ಯಡ್ವರ್ಡ್ಸಿಂದ ನಿಮ್ಮೊಂದು ಯೂಟ್ಯೂಬ್ ವೀಡಿಯೋಸ್ಗಳನ್ನ ನೀವು ಪ್ರಮೋಟ್ ಮಾಡ್ಕೋಬೋದು. ಆಯಿತಾ? ಪ್ರಮೋಟ್ ಮಾಡ್ತು ಅಂತಂದರೆ ನಿಮಗೆ ವ್ಯೂಸು ಸಬ್ಸ್ಕ್ರೈಬರ್ಸ್ ಆಟೋಮೆಟಿಕಲಿ ಬರ್ತಾರೆ. ಏನಿದು ಗೂಗಲ್ ಆ್ಯಡ್ವರ್ಡ್ಸ್, ಸೊ ಇದನ್ನು ಹೆಂಗೆ ಉಪಯೋಗಿಸೋದು ಎಲ್ಲನೂ ಕೂಡ ನಾನು ನಿಮಗೆ ಹೇಳ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಹೊಸ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಸರ್ ಒಂದು ಲೈಕ್ನ ಮಾಡಿ. ಆಯಿತಾ? ಲೈಕು ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಗೂಗಲ್ ಆ್ಯಡ್ವರ್ಡ್ಸ್ನ ಕೆಲವೊಂದಷ್ಟು ದೊಡ್ಡ ಯೂಟ್ಯೂಬರ್ಸ್ಗಳು ಕೂಡ ಅವರ ಒಂದು ಚಾನಲ್ನ ಗ್ರೋ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ತಾರೆ. ಸೊ ಇದು ಹೆಂಗೆ ಅಂತಂದರೆ, ನೀವು ಗೂಗಲ್ ಆ್ಯಡ್ವರ್ಡ್ಸಲ್ಲಿ ಒಂದು ಕ್ಯಾಂಪೇನ್ನ ಮಾಡಬೇಕು, ಅದರಲ್ಲಿ ನೀವು ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕು. ದುಡ್ಡನ್ನು ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ ಸೊ ನಿಮಗೆ ವ್ಯೂಸ್ ಬರುತ್ತೆ. ಇವಾಗ ಎಕ್ಸಾಂಪಲ್ ಒಂದು 2,000 ನೀವು ದುಡ್ಡನ್ನು ನೀವು ಆ್ಯಡ್ ಮಾಡಿದ್ದೀರಾ ಗೂಗಲ್ ಆ್ಯಡ್ವರ್ಡ್ಸಲ್ಲಿ ಅಂತಂದರೆ, ಸೊ ನಿಮ್ಮ ಒಂದು ವೀಡಿಯೋಗೆ ನೀವು ಯಾವ ಒಂದು ವೀಡಿಯೋನ ಪ್ರಮೋಟ್ ಮಾಡಬೇಕು ಅಂತಂದರೆ ಆ ಒಂದು ವೀಡಿಯೋಗೆ 20,000 ವ್ಯೂಸ್ನ ಗೂಗಲ್ ಆ್ಯಡ್ವರ್ಡ್ಸ್ ಅವರು ತರಿಸ್ಕೊಡ್ತಾರೆ ನಿಮಗೆ. ಓಕೆ, ಆರ್ಗ್ಯಾನಿಕ್ ವ್ಯೂಸ್. ಅದನ್ನು ಹೆಂಗೆ ವ್ಯೂಸ್ ಬರುತ್ತೆ ಅಂತಂದರೆ ಇಂಪ್ರೆಷನ್ ಜಾಸ್ತಿ ಸಿಗುತ್ತೆ ನಿಮಗೆ. ನೀವು ದುಡ್ಡನ್ನು ನೀವು ಪೇ ಮಾಡ್ತು ಅಂತಂದರೆ ಸೊ ಇಂಪ್ರೆಷನ್ಸ್ ಯಾವಾಗ ಸಿಗುತ್ತೆ, ಸೊ ಆಟೋಮೆಟಿಕಲಿ ನಿಮ್ಗೆ ವ್ಯೂಸ್ ಬರುತ್ತೆ. ಇವಾಗ ನೀವು ನೋಡಿರ್ತಾರೆ ಯೂಟ್ಯೂಬ್ ಆ್ಯಪ್ನ ನೀವು ಓಪನ್ ಮಾಡಿದಾಗ ಕೆಲವೊಂದು ವೀಡಿಯೋ ಕೆಳಗಡೆ ಆ್ಯಡ್ಸ್ ಅಂತಂದ್ಬಿಟ್ಟು ಯೆಲ್ಲೋ ಕಲರ್ ಸಿಂಬಲಲ್ಲಿ ಇರುತ್ತೆ. ಸೊ ಅವರೆಲ್ಲ ಪ್ರಮೋಟ್ ಮಾಡ್ಕೊಂಡಿರ್ತಾರೆ ಅವರ ಒಂದು ವೀಡಿಯೋನ. ಯೂಟ್ಯೂಬ್ ಆ್ಯಪ್ ತೆಗೆದ ತಕ್ಷಣ ಅವರ ಒಂದು ವೀಡಿಯೋ ಬಂದಿರುತ್ತೆ. ಸೊ ಯಾವಾಗ ಬ್ರೌಸ್ ಫೀಚರಲ್ಲಿ ವೀಡಿಯೋಸ್ ಶೋ ಆಗೋದಕ್ಕೆ ಶುರು ಆಗುತ್ತೋ ಸೊ ಆಟೋಮೆಟಿಕಲಿ ವ್ಯೂಸ್ ಬರುತ್ತೆ. ಆಯಿತಾ? ವ್ಯೂಸ್ ಬಂತು ಅಂತಂದರೆ ಸಬ್ಸ್ಕ್ರೈಬರ್ಸ್ ಬಂದೇ ಬರ್ತಾರೆ. ಈಗ 20,000 ವ್ಯೂಸಲ್ಲಿ ಒಂದು 500 ಜನ 10 ಜನ ಸಬ್ಸ್ಕ್ರೈಬ್ ಆಗಲ್ವಾ? ಬೇಡ, ಆಯ್ತಾ ಇರ್ತಾನೆ. ಸೊ ಈ ಥರ ನಿಮ್ಮೊಂದು ವೀಡಿಯೋಸ್ಗಳನ್ನ ನೀವು ಪ್ರಮೋಟ್ ಮಾಡ್ಕೋಬೋದು. ಸೊ ಇವಾಗ ನಿಮಗೆ ಒಂದು ಕ್ವಶನ್ ಬಂದಿರುತ್ತೆ, ಈಗೊಂದು ಗೂಗಲ್ ಆ್ಯಡ್ವರ್ಡ್ಸಲ್ಲಿ ಹೆಂಗೆ ಅಕೌಂಟ್ನ ಕ್ರಿಯೇಟ್ ಮಾಡೋದು ಅಂತ. ಸೊ ಖಂಡಿತವಾಗ್ಲೂ ನೀವೇನಾದರೂ ಕಮೆಂಟ್ ಬಾಕ್ಸಲ್ಲಿ ತುಂಬ ಜನ ಅದ್ರ ಬಗ್ಗೆ ವೀಡಿಯೋನ ಕೇಳಿದ್ರೆ ನಾನೇ ವೀಡಿಯೋ ಮಾಡಿ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ನಿಮ್ಮ ಮೇಲೆ ಎಲ್ಲ ಡಿಪೆಂಡ್ ಆಗಿದೆ. ನೀವು ಕಮೆಂಟ್ ಮಾಡಿದ್ರೆ ಪಕ್ಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಯಿತಾ? ಸೊ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬಿಡಿ. ಆ್ಯಂಡ್ ಕೆಲವರು ಡೌಟ್ ಇರುತ್ತೆ, ಬ್ರೋ ಇದನ್ನು ಕ್ರಿಯೇಟ್ ಮಾಡಿ ಉಪಯೋಗಿಸೋದ್ರಿಂದ ಏನಾದರೂ ಯೂಟ್ಯೂಬ್ ಚಾನಲ್ಗೆ ಏನಾದರೂ ತೊಂದರೆ ಆಗುತ್ತೆ ಅಂತ. ಸೊ ಖಂಡಿತವಾಗ್ಲೂ ಏನೂ ತೊಂದರೆ ಆಗಲ್ಲ. ಸೊ ಆದರೆ ಏನಂತಂದರೆ ವಾಚ್ ಟೈಮ್ ಕೌಂಟ್ ಆಗಲ್ಲ ಅಷ್ಟೇ. ನಿಮಗೆ ಆ ಒಂದು ವೀಡಿಯೋ ಯಾವ್ದು ಪ್ರಮೋಟ್ ಮಾಡಿರ್ತಾರೆ ಅದಕ್ಕೆ ವಾಚ್ ಟೈಮ್ ಕೌಂಟ್ ಆಗಲ್ಲ. ಅದು ಬಿಟ್ಟರೆ ಇನ್ನೆಲ್ಲ ಆಗುತ್ತೆ. ಓಕೆ, ಗೂಗಲ್ ಆ್ಯಡ್ವರ್ಡ್ಸಿಂದ ನೀವು ವ್ಯೂಸ್ನ ತಗೋಬೋದು. ಸೊ ಹಲವಾರು ಜನ ಯೂಟ್ಯೂಬರ್ಸ್ಗಳು ಕೂಡ ಇದನ್ನು ಉಪಯೋಗಿಸ್ತಾ ಇರ್ತಾರೆ. ಅವ್ರಿಗೇನು ತೊಂದರೆ ಆಗಿಲ್ಲ. ಸೊ ನಿಮಗೂ ಕೂಡ ಏನೂ ತೊಂದರೆ ಆಗಲ್ಲ. ಗೂಗಲ್ ಆ್ಯಡ್ವರ್ಡ್ಸಲ್ಲಿ ನೀವು ದುಡ್ಡನ್ನು ಇನ್ವೆಸ್ಟ್ ಮಾಡಿಬಿಟ್ಟು ನೀವು ಮಾಡ್ಕೋಬೋದು ಎಲ್ಲನೂ ಕೂಡ. ಸೊ ಈ ಥರ ನಿಮ್ಮೊಂದು ಚಾನಲ್ನ ನೀವು ಬೂಸ್ಟ್ ಮಾಡ್ಕೋಬೋದು. ಏನೇ ಮಾಡಿದ್ರು ನನ್ನ ಚಾನಲ್ ಬೆಳೀತಾ ಇಲ್ಲ ಅಂತಂದರೆ ಈ ಥರ ನೀವು ಇನ್ವೆಸ್ಟ್ ಮಾಡಿಬಿಟ್ಟು ಏನೋ ಒಂದು ಮಾಡ್ಬೋದು. ಇದು ದುಡ್ಡಿಟ್ಟಿರೋರಿಗೆ ಸರಿ ಆಗುತ್ತೆ, ಆದರೆ ದುಡ್ಡಿಟ್ಟಿಲ್ಲದವ್ರಿಗೆ ಕಷ್ಟ ಅಲ್ವಾ? ಸೊ ನೋಡಿ, ನೀವು ಕೇಳ್ತೀರಾ ಅಂತಂದರೆ ಖಂಡಿತವಾಗ್ಲೂ ಇದರಲ್ಲಿ ಹೆಂಗೆ ಅಕೌಂಟ್ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದಾದಮೇಲೆ ಬೇಕಾದ್ರೆ ಅದನ್ನು ಹೆಂಗೆ ಉಪಯೋಗಿಸೋದು, ಯಾವ ಥರ ನೀವು ಆ್ಯಡ್ ರನ್ ಮಾಡೋದು ಎಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.